ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಈ ಗುರುವಾರ ಸಂಜೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೇಳುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗಿನ್ನೂ ಹೆಚ್ಚಾಗಿ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ನಿಮಗೆ ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇನ್ನೊಂದು ಸಂಗತಿ ಏನಂದರೆ, ನಿಮ್ಮಲ್ಲಿಯೇ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾಗಿದ್ದರೆ ನಿಮ್ಮಲ್ಲಿಯೇ ದೇವರು ತನ್ನ ಆತ್ಮನನ್ನು ಇರಿಸಿರುವಂಥ ಆತನಾಗಿದ್ದಾನೆ. ಆತನ ನಮಗೆ ದೊಡ್ಡ ಸಹಾಯಕನಾಗಿದ್ದಾನೆ. ಆತನ ಕಡೆ ನಾವು ದೃಷ್ಟಿಸುವಾಗ ಖಂಡಿತವಾಗಿ ಆತನು ಎಲ್ಲ ವಿಷಯಗಳಲ್ಲಿ ಮತ್ತು ನಮ್ಮ ನಡೆಸಿಕೊಂಡು ಹೋಗುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗೋಣ. ನಾವು ದೇವರ ವಾಕ್ಯವನ್ನು ಯಾವಾಗಲೂ ಕೇಳ್ತಾ ಇರ್ತೇವಲ್ವ. ಬಿಗ್ ಜೇನ ನೀವು ಯಾರು ಇರ್ತೀರೋ ಅಥವಾ ಆನ್ಲೈನಲ್ಲಿ ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಯಾರು ಈಗ ದೇವರ ವಾಕ್ಯವನ್ನು ಕೇಳುವವರಾಗಿರ್ತೀರೋ, ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿ ಉಳ್ಳವರಾಗಿದ್ದೀರಿ. ನಿಜ, ಕೆಲವೊಮ್ಮೆ ಅನಿಸ್ತೈತೆ, ಯಾವಾಗಲೂ ದೇವರ ವಾಕ್ಯ ಕೇಳಬೇಕಾ, 24 ಅವರ್ಸು ದೇವರ ವಾಕ್ಯ ಕೇಳಬೇಕಾ ಅಂಥೇಳಿ ಅನ್ನಿಸಿಬಿಡ್ತೈತೆ ನಮಗೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ದೇವರ ವಾಕ್ಯವನ್ನು ಯಾವಾಗಲೂ ಕೇಳುವಂಥದ್ದು ಅಗತ್ಯ ಎಂಬುದಾಗಿ. ಯೇಸು ಸ್ವಾಮಿ ಮರಿಯಳಿಗೆ, ಲಾಜರನ ಅಕ್ಕಾದ ಮರಿಯಳ ವಿಷಯದಲ್ಲಿ ಆತನು ಹೇಳ್ತಾನೆ, ಈಕೆ ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಎಂಬುದಾಗಿ. ಯಾಕಂದರೆ ಮರಿಯಳು ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ಲು. ಆ ಸಂಗತಿ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ, ಈಕೆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಬೇಕಾದದ್ದು ಒಂದೇ, ಅದು ಇದುವೇ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವ ಅನೇಕ ಸಂಗತಿಗಳಿರ್ಬೋದು. ಬಟ್ ಅದರಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಏನಂದರೆ, ಅನೇಕ ಸಂಗತಿಗಳು ಬೇಕು ಎಂಬುದಾಗಿ ಆತನು ಹೇಳುವುದಿಲ್ಲ, ಬೇಕಾದದ್ದು ಒಂದೇ, ಆ ಉತ್ತಮ ಭಾಗವನ್ನು ಆಕೆ ಆರಿಸಿಕೊಂಡಿದ್ದಾಳೆ ಎಂಬುದಾಗಿ. ನಿಜ, ನಮ್ಮ ಜೀವಿತಕ್ಕೆ ಬೇಕಾದದ್ದು ದೇವರ ವಾಕ್ಯ. ದೇವರ ವಾಕ್ಯ, ಆ ವಾಕ್ಯವನ್ನು ನಾವು ಕೇಳಿ, ಅದನ್ನು ಸ್ವೀಕರಿಸಿ, ಅದನ್ನು ನಂಬಿ, ಅದು ನಮ್ಮ ಹೃದಯದಲ್ಲಿ ಅಂದರೆ ನಮ್ಮ ಆಲೋಚನೆಗಳ ಮನಸ್ಸಿನಲ್ಲಿ ನಾವು ಭದ್ರವಾಗಿಟ್ಟುಕೊಳ್ಳುವಂಥದ್ದಾದರೆ ಆ ವಾಕ್ಯ ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಪ್ರೊಡ್ಯೂಸ್ ಮಾಡುವಂಥ, ಒದಗಿಸುವಂಥ ಸಾಮರ್ಥ್ಯ ಉಳ್ಳದ್ದಾಗಿದೆ. ವಾಕ್ಯ ಸಾಮಾನ್ಯವಾದದ್ದಲ್ಲ. ದೇವರ ವಾಕ್ಯ ಹೇಳ್ತೈತೆ, ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯಕ್ಕೆ ಜೀವ ಇದೆ, ಅದು ಕಾರ್ಯ ಮಾಡ್ತೈತೆ. ಬಟ್ ಮಾಡಬೇಕಾದದ್ದೆಲ್ಲ ಏನಂದರೆ, ಆ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು, ಅದನ್ನು ಹೊಂದಿಕೊಳ್ಳಬೇಕು, ಅದನ್ನು ನಂಬಬೇಕು. ಅದು ನಮ್ಮ ಹೃದಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ವಾಕ್ಯವು ನಮ್ಮ ಹೃದಯದಲ್ಲಿ ಇರಬೇಕು. ಖಂಡಿತ ಆ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ಬೇಡುವುದಕ್ಕಿಂತ, ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾದ ಸಂಗತಿಗಳನ್ನು ಮಾಡುವಂಥದ್ದು ಆಗಿರ್ತದೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯವನ್ನು ಯಾರು ಕೇಳಲಿಕ್ಕೆ ನೀವೀಗ ಸಿದ್ಧರಿದ್ದೀರೋ, ನಿಮ್ಮನ್ನು ಕರ್ತನಲ್ಲಿ ನಾನು ಅಭಿನಂದಿಸ್ತೇನೆ. ನೀವು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದೀರಾ, ನಿಮಗೆ ಬೇಕಾದದ್ದು ಇದುವೇ ಆಗಿದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನ ತನಕ ನಾವು ಸದ್ಯಕ್ಕೆ ನಾವೀಗ ಓದಿಕೊಳ್ಳೋಣ. ಈ ಒಂದು ಭಾಗವನ್ನು ಓದಿ ಇದರಲ್ಲಿ ದೇವರ ವಾಕ್ಯ ಏನು ಹೇಳ್ತೈತೋ ಆ ಸಂಗತಿಗಳನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಪ್ಲೈ ಮಾಡಿಕೊಳ್ಳೋಣ, ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳೋಣ. ಖಂಡಿತ ಈ ವಾಕ್ಯ ನಮ್ಮ ಜೀವಿತವನ್ನು ಜಯ ಜೀವಿತಕ್ಕೆ ನಗಿಸುವಂಥದ್ದಾಗಿರ್ತೈತೆ. ಖಂಡಿತ ನನಗೆ ಗ್ಯಾರಂಟಿ ಕೊಡಬಲ್ಲ. ಈ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಂಥದ್ದಾದರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ಈ ವಾಕ್ಯ ನಿಮ್ಮನ್ನು ಜಯ ಜೀವಿತದಲ್ಲಿ ನಗಿಸುವಂಥದ್ದಾಗಿರ್ತೈತೆ. ನಾವು ಓದಿಕೊಳ್ಳೋಣ. 2ನೇ ವಚನ, 1ನೇ ಅಧ್ಯಾಯ 2ನೇ ವಚನ, ಯಾಕೋಬನ ಪತ್ರಿಕೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಹಲ್ಲೆಲೂಯಾ. ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಕಷ್ಟಗಳಲ್ಲಿ, ನಾನಾ ವಿಧದಲ್ಲಿ ಕಷ್ಟಗಳಲ್ಲಿ ಬಿದ್ದಂಥ ಸಹೋದರರಿಗೆ ಆತನು ಇಲ್ಲಿ ಯಾಕೋಬನು
ಈ ಒಂದು ಪತ್ರಿಕೆಯನ್ನು ಬರೀತಾ ಇದ್ದಾನೆ. 1ನೇ ವಚನ ನಾವು ನೋಡುವಂಥದ್ದಾದರೆ ಅಲ್ಲಿ ಬರೆಯಲ್ಪಟ್ಟಿದೆ ಯಾವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಎಂಬುದಾಗಿ ನಾವು ಓದೋಣ. 1ನೇ ವಚನ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರಾಯೇಲ್ ಅನ್ಯರ ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯಾರಿಗೆ ಬರೀತಿದ್ದಾನೋ ಆ ಸಹೋದರರಂತೆ ಅವರು ಅನ್ಯ ದೇಶಗಳಲ್ಲಿ ಚೆದರಿಸಲ್ಪಟ್ಟವರಾಗಿದ್ದಾರೆ. ಆದಿ ಸಭೆಯ ಕಾಲದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದರೋ ಅವರಿಗೆಲ್ಲ ಮಹಾಶ್ರಮೆ ಉಂಟಾಯಿತು, ತುಂಬ ಅಪೋಸಿಷನ್ ಅವರಿಗೆ ಉಂಟಾಯಿತು. ಅಂದರೆ ಯೇಸು ಸ್ವಾಮಿ ನಂಬಬಾರದು ಎಂಬ ರೀತಿಯಲ್ಲಿ ಅದಕ್ಕಾಗಿ ಅವರನ್ನು ಕಷ್ಟಕ್ಕೆ ಒಳಪಡಿಸ್ತಾಯಿದ್ರು, ಶ್ರಮೆ ಕೊಡ್ತಾಯಿದ್ರು, ಹಿಂಸೆ ಮಾಡ್ತಾಯಿದ್ರು. ಅದರ ದೆಸೆಯಿಂದ ಅವರೇನು ಮಾಡಿದ್ರು ಅಂತ ಅವರ ಊರುಗಳನ್ನು ಬಿಟ್ಟು, ಅವರ ಚರಾಸ್ತಿರ ಆಸ್ತಿಗಳನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಅವರು ಬೇರೆ ದೇಶಗಳಿಗೆ, ಬೇರೆ ಪ್ರಾಂತ್ಯಗಳಿಗೆ ಹಗಲಿ ಹೋದವರಾಗಿದ್ದಾರೆ. ಆ ದೇಶಗಳಲ್ಲಿ ಚೆದರಿಸಲ್ಪಟ್ಟವರಾಗಿದ್ದಾರೆ. ನಾವು ನೋಡ್ತೇವೆ, ನಮ್ಮ ಊರಲ್ಲಿ, ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಇರುವಂಥ ಆಸ್ತಿಗಳನ್ನು ಅನುಭವಿಸ್ತಾ ಇರುವಂಥದ್ದು ಬಹಳ ಸುಲಭವಾದ ಸಂಗತಿ. ಬಟ್ ನಮ್ಮದಲ್ಲದ ಊರುಗಳಿಗೆ ಚೆದರಿ ಹೋಗಿ ಮನೆಗಳಿಲ್ಲದ ಸ್ಥಳಗಳಲ್ಲಿ ಒಂದು ಡೇರೆಗಳು ಹಾಕ್ಕೊಂಡು ಅಥವಾ ಏನೋ ಒಂದು ವಾಸಸ್ಥಾನಕ್ಕೆ ಮಾಡಿಕೊಂಡು ಇರುವಂಥದ್ದು, ಅಲ್ಲಿ ನಮಗೇನು ಕೆಲಸ ಗೊತ್ತಿಲ್ಲ, ನಮಗೇನು ಅಲ್ಲಿ ನಮ್ಮ ಸಂಗತಿಗಳೇ ಇಲ್ಲ ಅಂತಲ್ಲಿ ವಾಸ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ಸಂಗತಿ. ಬಟ್ ಇಂಥ ಕಷ್ಟಗಳಲ್ಲಿ ಆಗಿರುವಂಥ ವಿಶ್ವಾಸಿಗಳು ಹಾದಿ ಹೋಗ್ತಿರುವಾಗ ಆ ಕಷ್ಟಗಳು ಬಂದಾಗ ನಾವು ಹೇಗೆ ಅದನ್ನು ತಗೊಳ್ಳಬೇಕು, ಆ ಕಷ್ಟಗಳ ವಿಷಯದಲ್ಲಿ ನಾವೇನು ಅರ್ಥ ಮಾಡಿಕೊಳ್ಬೇಕು, ಹೇಗೆ ಅದರಲ್ಲಿ ನಾವು ನಡೆಯಬೇಕು, ಹೇಗೆ ಜೀವಿತವನ್ನು ನಾವು ಹೊಂದಬೇಕು, ಅವುಗಳನ್ನು ನಾವು ಜಯಿಸಬಹುದು ಎಂಬುವಂಥ ಒಂದು ದೈವಿಕ ಆಲೋಚನೆಗಳನ್ನು ಇಲ್ಲಿ ಈ ಪತ್ರಿಕೆಯನ್ನು ಬರೆದಂಥ ಯಾಕೋಬನು ಪವಿತ್ರಾತ್ಮನಿಂದ ಹೇಳುವಂಥ ಆತನಾಗಿರ್ತಾನೆ. ನಾವು ನೋಡ್ತೇವೆ, ನಾವು ಈ ಲೋಕದಲ್ಲಿ ನೋಡುವಾಗ ಕಷ್ಟಗಳು ಇಲ್ಲದವರು ಯಾರಿದ್ದಾರೆ ಎಂಬುವಂಥ ಒಂದು ಮಾತನ್ನು ಎಲ್ಲರ ಬಾಯಲ್ಲಿ ನಾವು ನೋಡ್ತಾ ಇರ್ತೇವೆ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರ್ತಾ ಇರ್ತವೆ ಎಂಬುದಾಗಿ. ನಿಜ, ಯೇಸು ಸ್ವಾಮಿ ಸಹ ಹೇಳಿದ್ದಾರೆ, ಲೋಕದಲ್ಲಿ ಸಂಕಟ ಉಂಟು ಎಂಬುದಾಗಿ. ಇಲ್ಲ ಎಂಬುದಾಗಿ ಹೇಳಿಲ್ಲ, ಈ ಲೋಕದಲ್ಲಿ ಸಂಕಟ ಉಂಟು ಎಂಬುದಾಗಿ ಆತನು ಹೇಳಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಈಗ ಈ ಕಾರ್ಯಕ್ರಮ ವೀಕ್ಷಿಸ್ತಿರುವಂಥ ವಾಕ್ಯವನ್ನು ಕೇಳ್ತಿರುವಂಥ ನಿಮ್ಮ ಜೀವನದಲ್ಲಿ ಸಹ ಅನೇಕ ಕಷ್ಟಗಳಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಯಾವುದೇ ಥರ ಕಷ್ಟ ಇರ್ಬೋದು. ಇವರೇನು ಸುವಾರ್ತೆ ನಿಮಿತ್ತ ಚೆದರಿಸಲ್ಪಟ್ಟಾಗ ಆರ್ಥಿಕವಾಗಿ, ಆರೋಗ್ಯಪರವಾಗಿ, ಸಂಬಂಧಗಳ ಪರವಾಗಿ ಎಲ್ಲ ವಿಷಯಗಳಲ್ಲಿ ಸಹ ಅವರು ಕಷ್ಟಕ್ಕೆ ಒಳಗಾದವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರು ಭಯದಲ್ಲಿರುವಂಥವರಾಗಿದ್ದಾರೆ, ಚಿಂತೆಯಲ್ಲಿರುವಂಥವರಾಗಿದ್ದಾರೆ, ಮುಂದೆ ಏನು ಹೇಗೆ ಎಂಬುವಂಥ ಗೊಂದಲದಲ್ಲಿ ಇರುವಂಥವರಾಗಿದ್ದಾರೆ. ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಆಯಾ ಕಷ್ಟಗಳಲ್ಲಿ ನಾವು ಹೋಗುವಾಗ ಭಯಗಳಿರ್ತವೆ, ಚಿಂತೆಗಳಿರ್ತವೆ, ಗಲಿಬಿಲಿಗಳಿರ್ತವೆ. ಇಂತಹ ಸಂಗತಿಗಳನ್ನು ಅನೇಕರು ನಾವು ಹಾದು ಹೋಗುವಂಥವರಾಗಿರ್ತವೆ. ಅನೇಕರು ಅನ್ನೋದಕ್ಕಿಂತ ಎಲ್ಲರೂ ಹಾದು ಹೋಗ್ತಾ ಇರ್ತಾರೆ ಎಂಬುದಾಗಿ ಹೇಳಬಹುದು. ಯಾಕಂದರೆ ಲೋಕದಲ್ಲಿ ಸಂಕಟ ಉಂಟು. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತೈತೆ, ನೀತಿವಂತರಿಗೆ ಉಂಟಾಗುವ ಆಪತ್ತುಗಳು, ಅಪಾಯಗಳು ಅನೇಕವು ಎಂಬುದಾಗಿ ಸತ್ಯವಿದೆ. ಅನೇಕ ಸಂಗತಿಗಳು ಈ ಲೋಕದಲ್ಲಿ ಸಂಭವಿಸುವಂಥವಾಗಿರ್ತವೆ. ಬಟ್ ಇಂತಹ ಸಮಯದಲ್ಲಿ ನಾವು ಅವುಗಳನ್ನು ಜಯಿಸಿ ಬಾಳಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಇರಬೇಕು, ಆ ಸಂದರ್ಭದಲ್ಲಿ ಹೇಗೆ ನಾವು ಹೋಗಬೇಕು ಎಂಬುವಂಥ ದೈವಿಕವಾದ ಆಲೋಚನೆಗಳು ಈ ಒಂದು ಭಾಗದಲ್ಲಿ ನಮಗೆ ಕಾಣುವಂಥವಾಗಿರ್ತವೆ. ನಾವು ಮಾಮೂಲಾಗಿ ನಾವು ನೋಡುವಂಥದ್ದಾದರೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ನಾವು ಮಾಮೂಲಾಗಿ ಏನು ಮಾಡ್ತೇವೆ ಅಂದರೆ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ನನಗೆ ಇಕ್ಕಟ್ಟುಗಳಿಂದ ಬಿಡಿಸು, ಈ ಸಮಸ್ಯೆಗಳಿಂದ ಬಿಡಿಸು, ಈ ಕಷ್ಟಗಳಿಂದ ಬಿಡಿಸು, ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಾಗಲಿ ಆ ಸಂದರ್ಭಗಳಲ್ಲಿ, ಆ ಕಷ್ಟದ ಸಂದರ್ಭಗಳಲ್ಲಿ ಹೇಗೆ ನಾವು ಹಾದು ಹೋಗಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲ್ಲ. ಯಾಕಂದರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಹತ್ರ ಮಾತಾಡ್ತಾನೆ, ವಾಕ್ಯದ ಮೂಲಕ ಮಾತಾಡ್ತಾನೆ, ನಮ್ಮ ಅಂತರಂಗದಲ್ಲಿ ತನ್ನ ಆತ್ಮನ ಮೂಲಕ ಮಾತನಾಡುವ ಆತನಾಗಿರ್ತಾನೆ. ಆತನು ಮಾತನಾಡ್ತಾನೆ, ಈ ಕಷ್ಟಗಳಲ್ಲಿ ನಾನು ಜಯ ಕೊಡ್ತೇನೆ, ಜಯ ನಿಶ್ಚಯವಾಗಿ ನಿನಗೆ ಇಡಲ್ಪಟ್ಟಿದೆ, ಆಲ್ರೆಡಿ ನೀನು ಜಯಶಾಲಿ ಆಗಿದೆಯಾ. ಬಟ್ ಆದರೆ ಆ ಜಯಗಳನ್ನು ನೀನು ಅನುಭವಿಸಬೇಕಂದ್ರೆ ಈ ಪರಿಸ್ಥಿತಿಗಳಲ್ಲಿ ನೀನು ಯಾವ ದೃಷ್ಟಿಕೋನದಿಂದ ಹೋಗಬೇಕು, ಈ ಕಷ್ಟಗಳ ವಿಷಯದಲ್ಲಿ ಯಾವ ಒಂದು ನೋಟ ಅಥವಾ ಯಾವ ಒಂದು ತಿಳುವಳಿಕೆ ನಿನಗಿರತಕ್ಕದ್ದು, ನೀನು ಹೇಗೆ ಇದನ್ನು ಜಯಿಸಬೇಕು, ಹೇಗೆ ಪ್ರವರ್ತಿಸಬೇಕಿಂತ ಕಷ್ಟಗಳಲ್ಲಿ ಎಂಬುದಾಗಿ ದೇವರ ಆತ್ಮನು ನಮ್ಮ ಹತ್ರ ಮಾತಾಡುವ ಆತನಾಗಿರ್ತಾನೆ. ಅನೇಕ ಸಾರಿ ನಾವು ಪ್ರಾರ್ಥಿಸ್ತೇವಾಗಲಿ ದೇವರು ಇದಕ್ಕೆ ಉತ್ತರವಾಗಿ ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸುವುದಿಲ್ಲ. ನಾವೆಲ್ಲ ಎದುರು ನೋಡುವಂಥದ್ದು ಏನಂದರೆ, ಒಮ್ಮೆ ಒಂದು ಆ ಕಷ್ಟ ಕಾಣದೆ ಹೋಗಿಬಿಡಬೇಕು, ಆ ಸಮಸ್ಯೆ ಇಲ್ಲದೆ ಹೋಗಿಬಿಡಬೇಕು, ಆ ಕೊರತೆ ಈಗನೇ ನೀಗಿಸಲ್ಪಟ್ಟು ಬಿಡಬೇಕು, ಅಂದರೆ ಒಂದು ಆಟೋಮೆಟಿಕ್ಕಾಗಿ ಆಗಿ ಬಿಡಬೇಕು ಎಂಬುದಾಗಿ. ಆದರೆ ನಾವು ನೋಡ್ತೇವೆ, ಈ ನಂಬಿಕೆಯ ಜೀವಿತದಲ್ಲಿ
ನಾವು ನೋಡ್ತೇವೆ ಈ ದೇವರೊಂದಿಗೆ ನಡೆಯುವಂಥ ಈ ಜೀವಿತದಲ್ಲಿ ದೇವರ ಮಾರ್ಗಗಳಿದ್ದಾವೆ, ದೇವರ ಆಲೋಚನೆಗಳಿದ್ದಾವೆ. ಪ್ರೈಸಲ್ಲ, ದೈವ ಜ್ಞಾನವಿರುವಂಥದ್ದಾಗಿರ್ತದೆ. ಯಾವಾಗಾದರೆ ದೇವರ ಆಲೋಚನೆಗಳನ್ನು ದೇವರ ವಾಕ್ಯ ತಿಳಿಸ್ತೈತೆ, ದೇವರ ಮಾರ್ಗಗಳನ್ನು ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತೈತೆ. ಯಾವಾಗಾದರೆ ನಾವು ದೇವರ ವಾಕ್ಯವನ್ನು ಓದುತ್ತಾ, ಅದನ್ನು ಕೇಳುತ್ತಾ, ಅದನ್ನು ನಾವು ತಿಳ್ಕೊಳ್ಳುತ್ತಾ ಹೋಗುವಾಗ ಈ ಸಂದರ್ಭಗಳಲ್ಲಿ ನಾವು ಹೇಗೆ ಹೋಗಬೇಕು, ಜಯ ಕಾಣಬೇಕಾದ್ರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಏನು ತಿಳಿಸ್ತೇತೋ ಅದನ್ನು ನಾವು ತಿಳ್ಕೊಳ್ಳುವಂಥವರಾಗಿರ್ತೇವೆ. ಹಾಗೆ ತಿಳಿದು ನಾವು ನಡೆಯುವಾಗ ನಾವು ಜಯಗಳನ್ನು ಅನುಭವಿಸುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರನ್ನು ನಂಬಿರುವಂಥ ಇಸ್ರಾಯೇಲ್ ಜನಾಂಗಕ್ಕೆ ಯುದ್ಧಗಳು ಸಂಭವಿಸಿದಾಗ ಅವರನ್ನು ಆಳುವಂಥ ಅರಸರು, ದೇವರಲ್ಲಿ ನಂಬಿಕಿಟ್ಟವರು ಯಾರಾಗಿದ್ದರು ನಾವು ನೋಡ್ತೇವೆ. ದಾವೀದನು, ಆಸ ರಾಜ ಮತ್ತು ಅನೇಕರಿದ್ದಾರೆ, ಯೆಹೋಷಾಫಾಟ, ಹಿಜ್ಕೀಯ, ಹೀಗೆ ದೇವರಲ್ಲಿ ನಂಬಿಕಿಟ್ಟ ಅರಸರಿದ್ದರು. ಇವರಿಗೆ ಯುದ್ಧಗಳು ಬಂದಾಗ ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಯುದ್ಧಗಳನ್ನು ಬಿಡಿಸು 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 ಅಂತೇಳಿ ಜಯ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಬಟ್ ಪ್ರಾರ್ಥನೆ ಮಾತ್ರ ಮಾಡಿ ಕೂತ್ಕೊಳ್ಳಿಲ್ಲ. ಆ ಯುದ್ಧ ಸಂಭವಿಸುವಂಥ ಸಂದರ್ಭದಲ್ಲಿ ದೇವರು ತಮ್ಮನ್ನು ಹೇಗೆ ಹೋಗಲಿಕ್ಕೆ ಹೇಳ್ತಿದ್ದಾನೋ, ಏನು ಮಾಡಲಿಕ್ಕೆ ಹೇಳ್ತಿದ್ದಾನೋ ಆ ಆಲೋಚನೆಗಳನ್ನು ಅವರು ಪ್ರವಾದಿಗಳಿಂದ ಮತ್ತು ಕೇಳಿಕೊಂಡವರಾಗಿದ್ದಾರೆ, ಪ್ರವಾದಿಗಳಿಂದ ತಿಳ್ಕೊಂಡವರಾಗಿದ್ದಾರೆ. ಪ್ರೈಸಲ್ಲ, ತಿಳ್ಕೊಂಡು ಅದರ ಪ್ರಕಾರ ಯುದ್ಧದಲ್ಲಿ ಅವರು ಹೋದಾಗ ಅವರು ಜಯಗಳನ್ನು ಕಂಡವರಾಗಿದ್ದಾರೆ. ಹೌದಲ್ವಾ? ನಾವು ನೋಡ್ತೇವೆ ಹಿಜ್ಕೀಯನ ಕಾಲದಲ್ಲಿ ಯುದ್ಧ ಸಂಭವಿಸಿದಾಗ ದೇವರು ಹೇಳ್ತಾನೆ, ಈ ರೀತಿ ಹೋಗು, ಮಾಟಗಾಂಜರ ನೀಡು, ಅಂದರೆ ಹೊಂಚು ಹಾಕಿದವರ ನೀನು ಇಡು, ಅವರು ಈಚೆ ಯುದ್ಧಕ್ಕೆ ಅವರು ಈಚೆ ಬಂದಾಗ ಅವ್ರ ಮೇಲೆ ಬಿದ್ದು ಸಾಯಿಸ್ತಾರೆ ಎಂಬುದಾಗಿ ಈ ರೀತಿಯಾದಂಥ ಆಲೋಚನೆ, ಯುದ್ಧವನ್ನು ಹೇಗೆ ನಡೆಸಬೇಕು, ಯುದ್ಧ ತಂತ್ರಗಳನ್ನು ಹೇಗೆ ಮಾಡಬೇಕು ಎಂಬುದಾಗಿ ಈ ರೀತಿ ಹಿಜ್ಕೀಯನಿಗೆ ದೇವರು ತಿಳಿಯಪಡಿಸ್ತಾ ಬಂದ. ಯೆಹೋಷಾಫಾತನ ವಿಷಯದಲ್ಲಿ ನೋಡೋದಾದರೆ ದೇವರು ನಿನ್ನದಲ್ಲ, ಯುದ್ಧವು ನನ್ನದು, ನೀವು ಸುಮ್ಮನೆ ಇದ್ದು ದೇವರು ಮಾಡುವಂಥ ರಕ್ಷಣೆಯನ್ನು ನೀವು ನೋಡಿರಿ ಎಂಬುದಾಗಿ ಅವರಿಗೆ ಹೇಳ್ತಾರೆ. ಆಗ ಸುಮ್ಮನೆ ಇರುವಂಥ ದೇವರಿಗೆ ಯುದ್ಧ ಒಪ್ಪಿಸಿ ಸುಮ್ಮನೆ ಇರುವಂಥದ್ದೇನೆಂದರೆ ದೇವರನ್ನು ಸ್ತೋತ್ರ ಮಾಡ್ತಾ ಇರುವಂಥದ್ದು ಎಂಬುದಾಗಿ ಹಾಗೆ ದೇವರಿಂದ ನಡೆಸಲ್ಪಟ್ಟ ಯೆಹೋಷಾಫಾಟ ಯುದ್ಧಕ್ಕೆ ಹೋದ, ಯುದ್ಧ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಯುದ್ಧ ಭೂಮಿಯಲ್ಲಿ ಆತನ ಮುಂಭಾಗದಲ್ಲಿ ಗಾಯಕರನ್ನು, ದೇವರನ್ನು ಸ್ತುತಿ ಪದಗಳನ್ನು ಆಡುವಂಥ ವ್ಯಕ್ತಿಗಳನ್ನು ಮುಂಭಾಗದಲ್ಲಿ ನಿಲ್ಲಿಸಿ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದರು. ಆ ಸಂಗತಿ ದೇವರು ನಾನು ಯುದ್ಧ ಮಾಡ್ತೇನಂತೇಳಿ ನೀವು ಯುದ್ಧ ಮಾಡೋದು ಅಗತ್ಯ ಇಲ್ಲ ಎಂಬುದಾಗಿ ಹೇಳಿರುವಂಥ ಆ ಒಂದು ದೇವರ ಆಲೋಚನೆ ಯೆಹೋಷಾಫಾಟನು ತಿಳ್ಕೊಳ್ಳದಿದ್ದರೆ, ಯೆಹೋಷಾಫಾತನು ಕೇಳಿಸಿಕೊಳ್ಳದಿದ್ದರೆ, ಅದನ್ನು ಅನುಸರಿಸದಿದ್ದರೆ ಖಂಡಿತ ಜಯ ಯೆಹೋಷಾಫಾತನಿಗೆ ಆಗ್ತಾ ಇರಲಿಲ್ಲ. ಪ್ರಾರ್ಥನೆ ಮಾಡಿದರು, ಪ್ರಾರ್ಥನೆ ಮಾಡಿದ ಮೇಲೆ ದೇವರ ಆಲೋಚನೆಯನ್ನು ಅವರು ಅನುಸರಿಸಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಆಗ ದೇವರು ಅವರಿಗಾಗಿ ಸಿದ್ಧಪಡಿಸಿರುವಂಥ ಆ ಜಯ ಅವರ ಯುದ್ಧದಲ್ಲಿ ಅವರಿಗೆ ಸಿಕ್ಕಿರುವಂಥದ್ದನ್ನು ನಾವು ನೋಡ್ತೇವೆ. ಈಗ ಸಹ ನಾನು ಹೇಳುವಂಥದ್ದೇನೆಂದರೆ, ನಾವು ಸಹ ಕಷ್ಟಗಳು ಬಂದ ಕೂಡಲೇ ನಾವು ಪ್ರಾರ್ಥನೆ ಮಾಡ್ತೇವೆ. ಅನೇಕರಿಗೆ, ದೇವರ ಸೇವಕರಿಗೆ ಅನೇಕರಿಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಳ್ತೇವೆ. ನಿಜ, ಇದು ಒಳ್ಳೆಯದು. ದೇವರ ವಾಕ್ಯ ಹೇಳ್ತೈತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬುದಾಗಿ. ಕಷ್ಟ ಬಂದಾಗ ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಷ್ಟಗಳು ಬಂದಾಗ ದೇವರ ಕಡೆ ನೋಡುವಂಥದ್ದು, ದೇವರ ಹತ್ರ ನಮಗೆ ಬೇಕಾದದ್ದನ್ನು ತಿಳಿಯಪಡಿಸುವಂಥದ್ದು, ಆತನಿಗೆ ಪ್ರಾರ್ಥಿಸುವಂಥದ್ದು ಅಗತ್ಯವಾಗಿರುವಂಥ ಸಂಗತಿ. ಇದು ಅಗತ್ಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಬಟ್ ಎರಡನೇ ಸ್ಟೆಪ್ಪನ್ನು ನಾವು ಆಲೋಚನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ ಕೂಡಲೇ ಹೇಗೆ ಆ ದೇವರು ನಮಗಾಗಿಟ್ಟಂಥ ಜಯ, ಆಶೀರ್ವಾದಗಳು, ಆ ಮೇಲುಗಳು ನಮ್ಮ ಜೀವನದಲ್ಲಿ ಹೇಗೆ ಬರ್ತಾವೆ, ಇರುವಂಥ ಕಷ್ಟ ಹೇಗೆ ಪರಿಹಾರವಾಗ್ತೈತೆ ಎಂಬುದಾಗಿ ದೇವರು ತನ್ನ ವಾಕ್ಯದಿಂದ ನಮ್ಗೆ ಆಲೋಚನೆಗಳನ್ನು, ಮಾರ್ಗದರ್ಶನವನ್ನು ಮಾಡುವಾತನಾಗಿರ್ತಾನೆ. ಆದ್ದರಿಂದ ಆಲೋಚನೆಗಳನ್ನು ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಈ ದಿನಗಳಲ್ಲಿ ಕೊಡುವಾತನಾಗಿರ್ತಾನೆ. ಅದು ದೇವರ ಸೇವಕರು ಮಾತಾಡುವಾಗ, ದೇವರ ವಾಕ್ಯವನ್ನು ಮಾತಾಡುವಾಗ ಆಗಿರ್ಬೋದು, ನಾವೇ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ಆಗಿರ್ಬೋದು, ದೇವರ ವಾಕ್ಯವನ್ನು ನಾವು ಕೇಳುವಾಗ ಆಗಿರ್ಬೋದು, ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ಹೋಗಬೇಕು ಎಂಬುವಂಥ ಆಲೋಚನೆಗಳನ್ನು ಹೇಳುವಾತನಾಗಿರ್ತಾನೆ. ಯಾವಾಗಾದರೆ ನಾವು ಆಲೋಚನೆಗಳನ್ನು ಅನುಸರಿಸುವಂಥವರಾಗಿರ್ತೇವೋ ದೇವರ ಮಹತ್ತರವಾದ ಜಯಗಳನ್ನು ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗಿ ಅನುಭವಿಸುವಂಥವರಾಗಿರ್ತೇವೆ. ನಾವು ನೋಡ್ತೇವೆ, ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ದೇವರ ಸಹಾಯಗಳನ್ನು ಹೇಗೆ ಹೊಂದಿದ, ದೇವರ ಮಹಿಮೆಗಳನ್ನು ಹೇಗೆ ಕಂಡ, ದೇವರಿಂದ ಅದ್ಭುತಗಳನ್ನು ಹೇಗೆ ಮಾಡಿದ ಎಂಬುದಾಗಿ ನಾವು ನೋಡುವಾಗ ಆತನು ಸಹ ಪರಲೋಕದ ಆಲೋಚನೆಗಳನ್ನು, ಅಂದರೆ ಈ ಭೂಲೋಕದಲ್ಲಿ ದೇವರ ಅದ್ಭುತಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ದೈವಿಕವಾದ ಮಾರ್ಗಗಳನ್ನು ಆತನು ಅನುಸರಿಸಿರುವಂತಾತನಾಗಿದ್ದಾನೆ. ಆದ್ದರಿಂದ ನಾವು ಸಹ ಯಾವುದೇ ಒಂದು ಈಗ ಒಂದು ಅಡುಗೆ ಮಾಡಬೇಕು, ರೆಸಿಪಿ ಬೇಕು.
ಪ್ರೈಸಲ್ಲ. ರೆಸಿಪಿ ಬೇಕು. ಯಾವುದೇ ಒಂದು ಮೋಟರನ್ನು ನಾವು ರನ್ ಮಾಡಬೇಕು, ಯಾವುದೇ ಮಿಷನನ್ನು ನಾವು ರನ್ ಮಾಡಬೇಕಂದ್ರೆ ಅದಕ್ಕೊಂದು ಕ್ಯಾಟಲಾಗ್ ಕೊಡಲ್ಪಟ್ಟಿರ್ತೈತೆ, ಮ್ಯಾನ್ಯುವಲ್ ಕೊಡಲ್ಪಟ್ಟಿರ್ತೈತೆ. ಅದನ್ನು ಹೇಗೆ ನಡೆಸಬೇಕು ಎಂಬುದಾಗಿ ಅಲ್ಲಿ ಮಾರ್ಗದರ್ಶನ ಕೊಡಲ್ಪಟ್ಟಿರ್ತೈತೆ. ಅದಿಲ್ಲದೆ ಆ ಮಿಷನನ್ನು ರನ್ ಮಾಡಲಿಕ್ಕಾಗಲ್ಲ. ಆ ರೆಸಿಪಿ ಇಲ್ಲದೆ ಅಡಿಗೆಯನ್ನು ಮಾಡಲಿಕ್ಕಾಗೋದಿಲ್ಲ. ಯಾವುದಕ್ಕೆ ಸಹ ಒಂದು ಮ್ಯಾನ್ಯುವಲ್ ಅಂತ ಇರ್ತೈತೆ, ರೆಸಿಪಿ ಅಂತ ಇರ್ತೈತೆ, ಇವೆಲ್ಲ ಮಾಡುವ ವಿಧಾನಗಳಿರ್ತವೆ. ಇದನ್ನು ನಾವು ಯಾವಾಗಾದರೆ ಅನುಸರಿಸ್ತೇವೋ ನಾವೇನು ಮಾಡಬೇಕು ಅದನ್ನು ಮಾಡುವಂಥವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಜೀವನಕ್ಕೆ ಸಹ ಒಂದು ರೆಸಿಪಿ ಇದೆ, ಒಂದು ಮ್ಯಾನ್ಯುವಲ್ ಇದೆ. ಅದು ಯಾವುದಂದರೆ ದೇವರ ವಾಕ್ಯ. ದೇವರ ವಾಕ್ಯ. ಅದಕ್ಕೆ ದೇವರ ವಾಕ್ಯವನ್ನು ಓದುವಂಥದ್ದು ಬಹಳ ಅಗತ್ಯ. ಅದಕ್ಕೆ ಯೆಹೋಷಾಫಾತನಿಗೆ ದೇವರು ಹೇಳ್ತಾನೆ, ಈ ಧರ್ಮೋಪದೇಶವನ್ನೆಲ್ಲ ನೀನು ಕೈಕೊಂಡು ನಡೆಯುವಂತೆ ಇದನ್ನು ನೀನು ಹಗಲು ರಾತ್ರಿ ಧ್ಯಾನ ಮಾಡು. ಇದನ್ನು ಹಗಲು ರಾತ್ರಿ ಧ್ಯಾನ ಮಾಡು. ಇದು ನಿನ್ನ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಇದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ತಿರುಗಬೇಡ ಎಂಬುದಾಗಿ ಹೇಳ್ತಾರೆ. ಆಗ ಆತನು ಹೇಳ್ತಾನೆ, ಆಗ ನೀನು ಕೃತಾರ್ಥನಾಗುವಿ, ಸಫಲನಾಗುವಿ. ನಿನಗೆ ಕೃತಾರ್ಥತೆ ಕೊಡಲಿಕ್ಕೆ ನನಗಿಷ್ಟ, ನಾನು ಅದಕ್ಕೆ ಸಿದ್ಧ. ಆಲ್ರೆಡಿ ನಿನ್ನ ಜೀವನದ ನಿನಗೆ ಕೃತಾರ್ಥತೆ ನಾನು ಸಿದ್ಧ ಮಾಡಿಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಬಟ್ ಆ ಕೃತಾರ್ಥತೆ ನಿನ್ನದಾಗಬೇಕಂದ್ರೆ ಬರೀ ಪ್ರಾರ್ಥನೆ, ಸ್ವಾಮಿ ಕೃತಾರ್ಥ ಕೊಡಲ್ಲ. ಆಲ್ರೆಡಿ ದೇವರು ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ಕ್ರಿಸ್ತನಲ್ಲಿ ಎಲ್ಲ ಮೇಲುಗಳನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ. ಕ್ರಿಸ್ತನಲ್ಲಿ ನಮಗೆ ಜಯವನ್ನು ದೇವರು ಅನುಗ್ರಹಿಸಿದ್ದಾನೆ ಎಂಬುದಾಗಿ. ನಮಗೆ ಬೇಕಾದದ್ದೆಲ್ಲ ಜಗತ್ತುತ್ಪತ್ತಿಗೆ ಮುಂಚೆ ಸಿದ್ಧವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆಲ್ರೆಡಿ ದೇವರು ನಮ್ಮ ಪರವಾಗಿದ್ದಾನೆ, ನಮಗೆಲ್ಲವನ್ನು ನಮ್ಮದಾಗಿಸಿ ಬಿಟ್ಟಿದ್ದಾನೆ ಆತ್ಮಿಕ ಲೋಕದಲ್ಲಿ. ಬಟ್ ಈ ಲೋಕದಲ್ಲಿ ಅದನ್ನು ನಾವು ನೋಡಬೇಕಂದ್ರೆ ನಮಗೆ ಮ್ಯಾನ್ಯುವಲ್ ಕೊಡಲ್ಪಟ್ಟಿದೆ, ನಮಗೆ ರೆಸಿಪಿ ಬುಕ್ಕು ಕೊಡಲ್ಪಟ್ಟಿದೆ. ಅದನ್ನು ನಾವು ಯಾವಾಗಾದರೆ ಅನುಸರಿಸ್ತೇವೋ ನಾವು ಕೃತಾರ್ಥರಾಗ್ತೇವೆ, ನಾವು ಅಭಿವೃದ್ಧಿಯನ್ನು ಹೊಂದುವಂಥವರು ನಾವಾಗಿರ್ತೇವೆ. ಅದಕ್ಕೆ ದಾವೀದನು ಸಹ ಮೊದಲನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನ ಮಾಡುತ್ತಾನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಗಿಡಕ್ಕೆ ಸಮಾನನಾಗಿರ್ತಾನೆ. ಅವನ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುತ್ತದೆ ಎಂಬುದಾಗಿ. ಯಾವಾಗಾದರೂ ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡ್ತಾನೋ ಅವನಿಗೆ ದೇವರ ಆಲೋಚನೆಗಳು ಗೊತ್ತಾಗ್ತದೆ, ದೇವರ ಮಾರ್ಗಗಳು ಗೊತ್ತಾಗ್ತದೆ, ದೇವರ ಸೂತ್ರಗಳು ಜಯ ಜೀವಿತಕ್ಕೆ ದೇವರು ಕೊಡುವಂಥ ಸೂತ್ರಗಳು ಅವನು ತಿಳಿಯುವಂತಾತನಾಗಿರ್ತಾನೆ. ಅದನ್ನು ಅನುಸರಿಸಲಿಕ್ಕೆ ಅವನು ಶಕ್ತನಾಗ್ತಾನೆ. ಯಾಕಂದರೆ ವಾಕ್ಯ ಕೇಳ್ತಾ ಓದ್ತಾ ಪವಿತ್ರಾತ್ಮನವನನ್ನು ಅದನ್ನು ನಂಬುವ ಹಾಗೆ, ಅದನ್ನು ಅನುಸರಿಸುವ ಹಾಗೆ ಬಲವನ್ನು ಕೊಡುವಾತನಾಗಿರ್ತಾನೆ, ಅದನ್ನು ಅನುಸರಿಸುವಂತಾತನಾಗಿರ್ತಾನೆ. ಆಗ ಅವನು ಸಫಲನಾಗ್ತಾನೆ, ಕೃತಾರ್ಥನಾಗ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದ್ದರಿಂದ ಈ ಸಮಯದಲ್ಲಿ ನಾನು ಹೇಳುವಂಥದ್ದೇನೆಂದರೆ, ಕಷ್ಟಗಳಲ್ಲಿ ಹೋಗ್ತಿದ್ದೀರಾ, ಸಮಸ್ಯೆಗಳಲ್ಲಿ ಹೋಗ್ತಿದ್ದೀರಾ, ಇಕ್ಕಟ್ಟುಗಳಲ್ಲಿ ಹೋಗ್ತಿದ್ದೀರಾ, ಕೊರತೆಗಳಲ್ಲಿ ಹೋಗ್ತಿದ್ದೀರಾ, ಹಿಂಸೆಗಳಲ್ಲಿ ಹೋಗ್ತಿದ್ದೀರಾ, ಪರಿಸ್ಥಿತಿ ಯಾವ ಥರದ್ದೇ ಆಗಲಿ, ಅದು ಸಣ್ಣ ಸಮಸ್ಯೆ ಆಗಲಿ ದೊಡ್ಡ ಸಮಸ್ಯೆ ಆಗಲಿ, ಮನುಷ್ಯರಿಗೆ ಸಾಧ್ಯವಾಗುವ ರೀತಿಯಲ್ಲಿರುವಂಥದ್ದಾಗಲಿ ಅಸಾಧ್ಯವಾದಂಥ ಸಂಗತಿಯಾಗಲಿ, ಎಷ್ಟೇ ದೊಡ್ಡ ಸಮಸ್ಯೆ ಆಗಲಿ, ನಾವು ನೋಡ್ತೇವೆ ದೇವರ ಮಾತನ್ನು ನಾವು ಅನುಸರಿಸುವಂಥದ್ದಾದರೆ ಖಂಡಿತವಾಗಿ ಆ ಸಮಸ್ಯೆಯಲ್ಲಿ ನಾವು ಜಯಗಳನ್ನು ಅನುಭವಿಸುವಂಥವರಾಗಿ, ಖಂಡಿತ ಆ ಸಮಸ್ಯೆಯಿಂದ ಹೊರಗಡೆ ಬರುವಂಥವರಾಗಿರ್ತೇವೆ. ಆ ಕಷ್ಟಗಳು, ಇಕ್ಕಟ್ಟುಗಳು ಮತ್ತು ನಮ್ಮಿಂದ ಪಾರಾಗಿ ಹೋಗುವಂಥವಾಗಿರ್ತವೆ. ನಾವು ಅವುಗಳ ಮೇಲೆ ಜಯ ಜೀವಿತವನ್ನು ನಗಿಸುವಂಥವರಾಗಿರ್ತೇವೆ. ಆದ್ದರಿಂದ ಇಲ್ಲಿ ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕಷ್ಟಗಳಲ್ಲಿ ಹೋಗುವವರಿಗೆ, ಇಕ್ಕಟ್ಟುಗಳಲ್ಲಿ ಹೋಗುವವರಿಗೆ, ತಾಳಲಾರದ ಹಿಂಸೆಗಳಲ್ಲಿ ಹೋಗುವವರಿಗೆ ದೇವರ ಆತ್ಮನು ಆ ಪರಿಸ್ಥಿತಿಯಲ್ಲಿ ಹೇಗೆ ಹೋದರೆ ಜಯ ಉಂಟು ಎಂಬುದನ್ನು ಅದನ್ನು ಬರೆಸಿಟ್ಟಿರುವಂಥ ಆತನಾಗಿದ್ದಾನೆ. ಇಲ್ಲಿ ಸಹ ಕೆಲವು ಸಂಗತಿಗಳು ಬರೆಯಲ್ಪಟ್ಟಿರುವಂಥವಾಗಿದ್ದಾವೆ. 1-2-3 ನಿಮಿಷ ನಮಗೆ ಟೈಮ್ ಎಷ್ಟುಂಟು ಅಷ್ಟು ನಾವಿದನ್ನು ಕೆಲವು ಸಂಗತಿಗಳನ್ನು ನೋಡಿಕೊಳ್ಳೋಣ. ಮತ್ತು ಮುಂದಿನ ಭಾಗದಲ್ಲಿ ಸಹ ಇದೇ ಸಂದೇಶವನ್ನು ಮುಂದುವರಿಸಿ ನಾವು ಮಾತಾಡಲಿಕ್ಕಿರ್ತೇವೆ ಮತ್ತು ನಾವು ಆಗ ಅದನ್ನು ತಿಳ್ಕೊಳ್ಳುವವರಾಗಿರೋಣ. ಇಲ್ಲಿ ನಾವು ನೋಡ್ತೇವೆ, ಈಗಾಗಲೇ ನಾನು ಹೇಳಿದೆ, ಅವರು ಕ್ರಿಸ್ತನ ಸುವಾರ್ತೆಯ ನಿಮಿತ್ತ ಉಂಟಾದ ಹಿಂಸೆಯ ದೆಸೆಯಿಂದ, ಕ್ರಿಸ್ತ ನಂಬಿಕೆಯಲ್ಲಿ ಅವರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅವರಿಗೆ ಹಿಂಸೆ ಉಂಟಾಯಿತು. ಅದರ ದೆಸೆಯಿಂದ ಅವರು ಚೆದರಿ ಹೋಗಿದ್ದಾರೆ, ಪರವಾಸಿಗಳಾಗಿದ್ದಂಥವರಾಗಿದ್ದಾರೆ. ಅಲ್ಲಿ ತುಂಬ ಕಷ್ಟಗಳಿಗೆ, ಅವರು ಭಯಗಳಿಗೆ ಗುರಿಯಾದಂಥವರಾಗಿದ್ದಾರೆ. ಇಂಥವರಿಗೆ ಆತನು ಬರೀತಾ ಇದ್ದಾನೆ ಯಾಕೋಬನು ಬರೀತಾ ಇದ್ದಾನೆ. ಈ ಯಾಕೋಬನಂದರೆ ಯಾಕೋಬನ ತಲೆಯಿಂದ ಬಂದ ಆಲೋಚನೆಗಳಲ್ಲ. ದೇವರ ವಾಕ್ಯ ಹೇಳ್ತೈತೆ, ಪ್ರತಿ ವಾಕ್ಯವಂತೆ, ಪ್ರತಿ ಸ್ಕ್ರಿಪ್ಚರ್, ಪ್ರತಿ ಶಾಸ್ತ್ರವು ದೇವರ ವಾಕ್ಯವಂತೆ ಅದು ಪವಿತ್ರಾತ್ಮನ ಪ್ರೇರಣೆಯಿಂದ ಉಂಟಾದದ್ದು ಎಂಬುದಾಗಿ. ದೇವರಾತ್ಮನು ಯಾಕೋಬನಿಗೆ ಆ ಪರಿಸ್ಥಿತಿಯಲ್ಲಿ ಹೋಗುವ
ಜನರಿಗೆ ಏನು ಹೇಳಬೇಕೆಂಬುದಾಗಿ ಪವಿತ್ರಾತ್ಮನ ಪ್ರೇರೇಪಣೆ ಕೊಟ್ಟಾಗ ಅದನ್ನು ಯಾಕೋಬನು ಬರೆದಿರುವಂಥ ಆತನಾಗಿದ್ದಾನೆ. ಇದಕ್ಕೆ ಯಾಕೋಬನ ವಾಕ್ಯ ಅಂತ ಹೇಳಲ್ಲ, ದೇವರ ವಾಕ್ಯ ಎಂಬುದಾಗಿ ಸತ್ಯವೇದಕ್ಕೆ ಹೇಳಲ್ಪಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅನೇಕ ಭಕ್ತರು ಮೋಶೆ ಬರೆದಿದ್ದಾರೆ, ದಾವೀದ ಬರೆದಿದ್ದಾರೆ, ಅನೇಕರು ಪೌಲ ಬರೆದಿದ್ದಾರೆ, ಮತ್ತಾಯಿ ಬರೆದಿದ್ದಾನೆ, ಮಾರ್ಕ ಬರೆದಿದ್ದಾನೆ, ಲೂಕ ಬರೆದಿದ್ದಾರೆ, ಯೋಹಾನ ಬರೆದಿದ್ದಾರೆ, ಅನೇಕ ವ್ಯಕ್ತಿಗಳು ಬರೆದಿದ್ದಾರೆ, ಅನೇಕ ಪ್ರವಾದಿಗಳು ಬರೆದಿದ್ದಾರೆ. ಬಟ್ ಯಾರಿಗೆ ಸಹ ಇವರ ವಾಕ್ಯ ಅಂತ ಯಾರು ಹೇಳಲ್ಲ, ದೇವರ ವಾಕ್ಯ ಎಂಬುದಾಗಿ ಹೇಳ್ತದೆ. ಯಾಕಂದರೆ ಅವರು ದೇವರ ಪ್ರೇರಿತರಾಗಿ ದೈವ ಪ್ರೇರಿತವಾಗಿ ಅವರು ಬರೆದಿರುವಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಇದು ದೇವರ ವಾಕ್ಯ, ಇದು ನಮ್ಮ ಜೀವಿತಕ್ಕೆ ಜಯ ಕೊಡುವಂಥ ಮಾರ್ಗಗಳನ್ನು ತೋರಿಸ್ತದೆ. ಮೊದಲನೇದಾಗಿ ನಾವು ನೋಡ್ತೇವೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ. ಇಲ್ಲಿ ಮೊದಲನೇ ಸಂಗತಿ ಹೇಳಲ್ಪಟ್ಟಿದೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ಎಂಬುದಾಗಿ. ಅವರು ಕಷ್ಟಗಳಲ್ಲಿ ಹೋಗ್ತಿದ್ದಾರೆ, ಇಕ್ಕಟ್ಟುಗಳಲ್ಲಿ ಹೋಗ್ತಿದ್ದಾರೆ, ಭಯಗಳಲ್ಲಿ ಹೋಗ್ತಿದ್ದಾರೆ, ಈವೇನು ಚದುರಿಸಲ್ಪಟ್ಟವರಾದದರಿಂದ ಕೊರತೆಗಳಲ್ಲಿ ಹೋಗ್ತಿದ್ದಾರೆ. ಭವಿಷ್ಯತ್ತು ಕುರಿತಾದ ಒಂದು ಭಯ ಅವರನ್ನು ಆವರಿಸಿಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೋಗ್ತಿರುವಾಗ ಅವರಿಗೆ ಇಲ್ಲಿ ಯಾಕೋಬನು ದೇವರಾತ್ಮನಿಂದ ಹೇಳುವಂಥದ್ದೇನೆಂದರೆ, ಇದು ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಎಂದು ನೀವು ತಿಳಿದು ಅಂತೇಳಿ. ನಾವಿದನ್ನು ಹೀಗೆ ಹೇಳ್ಬೋದು, ಪ್ರತಿ ಸಮಸ್ಯೆ ಸಹ ನಮ್ಮ ನಂಬಿಕೆಗಾಗುವ ಪರಿಶೋಧನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಂತೆ. ಕಷ್ಟ ಬಂದ ಕೂಡಲೇ ನಮಗೊಂದು ಪ್ರಶ್ನೆ ಬರ್ತೈತೆ ಅಲ್ವಾ, ಏನೆಂಬುದಾಗಿ, ಯಾಕೆ ನನಗೆ ಕಷ್ಟ ಬಂತು, ನಾನು ಏನು ಅಂಥದ್ದು ಮಾಡಿದ್ದೇನೆ, ನಾನು ಏನು ತಪ್ಪು ಮಾಡಿದ್ದೇನೆ, ನಾನು ಎಲ್ಲರಿಗೂ ಒಳ್ಳೆಯದು ಮಾಡಿದ್ದೇನಲ್ಲ, ನನ್ನ ಜೀವನದಲ್ಲಿ ದೇವರು ಯಾಕಿಂತ ಕಷ್ಟ ಕೊಟ್ಟ ಎಂಬುದಾಗಿ ಈ ರೀತಿ ಪ್ರಶ್ನೆಗಳಿಗೆ ಒಳಗಾಗ್ತೇವೆ. ಮೊದಲನೇದಾಗಿ ತಿಳ್ಕೊಳ್ಬೇಕು, ದೇವರು ನಮಗೆ ಕಷ್ಟ ಕೊಡಲ್ಲ, ಕಷ್ಟವು ದೇವರಿಂದ ಬರಲ್ಲ. ಯಾಕೋಬನೇ ಹೇಳ್ತಾನೆ, ಆತನಲ್ಲಿ ಕತ್ತಲೆ ಎಷ್ಟು ಮಾತ್ರಕ್ಕೂ ಇಲ್ಲ, ದೇವರಿಂದ ನಾನು ಶೋಧಿತನಾದಂತೆ ಯಾರೂ ಹೇಳಬಾರ್ದು ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಆತನಾಗಿರ್ತಾನೆ. ಕಷ್ಟ ದೇವರಿಂದ ಬರೋದೇ ಇಲ್ಲ. ದೇವರು ನಮ್ಮನ್ನು ಪ್ರೀತಿ ಮಾಡುವ ಒಳ್ಳೆಯ ಪರಲೋಕದ ತಂದೆ. ಕಷ್ಟಗಳು ಲೋಕದಲ್ಲಿದ್ದಾವೆ, ಕಷ್ಟ ಬಂದಾಗ ಅದರಿಂದ ಬಿಡಿಸುವ ಆತನ ದೇವರಾಗಿದ್ದಾನೆ. ಕಷ್ಟ ಕೊಡೋದು ಆತನೇ, ಬಿಡಿಸುವಂಥ ಆತನೇ ಅಲ್ಲ. ಕೆಲವೊಮ್ಮೆ ಜನ ಈ ಒಂದು ಪ್ರಕಟಣೆ, ಕಷ್ಟಗಳು ಯಾರಿಂದ ಬರ್ತವೆ, ಹೆಂಗೆ ಬರ್ತವೆ ಎಂಬುದ ಪ್ರಕಟಣೆ ಇಲ್ಲದೆ ದೇವರೇ ಕೊಡುವಾತನು, ದೇವರೇ ಪರಿಹಾರ ಮಾಡುವಾತನಂತೇಳಿ ತಿಳ್ಕೊಂಡು ಬಿಟ್ಟಿದ್ದಾರೆ. ಬಟ್ ಅದು ಹಾಗೆ ಅಲ್ಲ. ದೇವರು ಪರಿಹಾರ ಮಾಡುವಾತನಾದರೆ ಕೊಡುವಾತನಲ್ಲ. ಪ್ರೈಸ್ ದಿ ಲಾರ್ಡ್. ಅದೊಂದು ತಿಳ್ಕೊಳ್ಬೇಕು. ಎರಡನೇದಾಗಿ ನಮಗೊಂದು ತಿಳುವಳಿಕೆ ಬೇಕು. ಕಷ್ಟವ ಯಾಕೆ ಬಂತು ಅಂತ ಇರ್ತೈತಲ್ಲ, ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ನಂಬಿಕೆಯ ಪರಿಶೋಧನೆಗಾಗಿ ಬಂದಿದೆ ಎಂಬುದಾಗಿ. ನಿಮ್ಮ ನಂಬಿಕೆಯನ್ನು ಪ್ರೂವ್ ಮಾಡುವುದಕ್ಕಾಗಿ ಬಂದಿದೆ, ಅಥವಾ ನಿಮ್ಮ ನಂಬಿಕೆಯನ್ನು ಟೆಸ್ಟ್ ಮಾಡುವುದಕ್ಕಾಗಿ ಬಂದಿದೆ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ಏನಂದರೆ, ಕಷ್ಟಗಳು ಬಂದಾಗ ನಾವು ಏನು ಮಾಡಬೇಕು ಅಂದರೆ ನಮ್ಮ ನಂಬಿಕೆಯನ್ನು ನಾವು ಪ್ರೂವ್ ಮಾಡಿಕೊಳ್ಬೇಕು ಅಷ್ಟೇ. ಈಗ ಎಕ್ಸಾಮ್ ಬಂದಾಗ ಮಕ್ಕಳು ತಮ್ಮ ಜ್ಞಾನವನ್ನು ಪ್ರೂವ್ ಮಾಡಿಕೊಳ್ತಾರೆ. ಆ ಸಬ್ಜೆಕ್ಟ್ ಎಷ್ಟು ತಮಗೆ ಗೊತ್ತಿದೆ ಎಂಬುದಾಗಿ ಪ್ರಶ್ನಾಪತ್ರಿಕೆಗೆ ಉತ್ತರ ಬರೆಯುವುದರಿಂದ ಅವರು ಪ್ರೂವ್ ಮಾಡಿಕೊಳ್ತಾರೆ, ನನಗೆ ಈ ಸಬ್ಜೆಕ್ಟ್ ಗೊತ್ತುಂಟು ಎಂಬುದಾಗಿ. ಅದಕ್ಕೆ ಅವರು ಪಾಸ್ ಆಗ್ತಾರೆ, ಒಳ್ಳೆಯ ಮಾರ್ಕ್ಗಳನ್ನು ತಗೊಳ್ತಾರೆ. ಹಾಗೆ ಈಗ ಪ್ರತಿ ಕಷ್ಟ ಬಂದಾಗ ಆ ಕಷ್ಟ ನಮ್ಮನ್ನು ಡಿಮ್ಯಾಂಡ್ ಮಾಡುವಂಥದ್ದೇನೆಂದರೆ, ನಿನ್ನ ನಂಬಿಕೆಯನ್ನು ತೋರಿಸು, ನಿನ್ನ ನಂಬಿಕೆಯನ್ನು ಪ್ರೂವ್ ಮಾಡು ಎಂಬುದಾಗಿ ಆ ಕಷ್ಟ ನಮಗೆ ಡಿಮ್ಯಾಂಡ್ ಮಾಡ್ತದೆ. ಯಾವಾಗಾದರೆ ನಂಬಿಕೆಯನ್ನು ನಾವು ತೋರಿಸ್ತೇವೋ ಆ ಕಷ್ಟ ಹೊರಟು ಹೋಗ್ತೈತೆ ಅಥವಾ ಪರಿಹಾರವಾಗ್ತೈತೆ, ಅದನ್ನು ನಾವು ಜಯಿಸುವವರು ನಾವಾಗಿರ್ತೇವೆ. ಹಲ್ಲೆಲೂಯಾ. ಕಷ್ಟ ಯಾಕೆ ಬಂತು? ಪಾಪ ಮಾಡಿದ್ದಕ್ಕಾಗಿ ಬಂತ? ಯಾವುದಕ್ಕಾಗಿ ಬಂತು, ಯಾರಿಂದ ಬಂತು ಅಂಥೇಳಿ ಬೇರೆ ಬೇರೆ ರೀತಿ ನಾವು ಇವರಿಂದ ಕಷ್ಟ ಬಂತಂತೇಳಿ ಅವ್ರ ಮೇಲೆ ಬೇಸರ ಆಗುವಂಥದ್ದು, ಈ ರೀತಿ ನಾವು ಆಗ್ತೇವೆ. ಬಟ್ ಪ್ರತಿ ಕಷ್ಟ ನಮ್ಮ ನಂಬಿಕೆಗೆ ಪರಿಶೋಧನೆ, ನಮ್ಮ ನಂಬಿಕೆಯನ್ನು ಟೆಸ್ಟ್ ಮಾಡುವಂಥದ್ದಾಗಿದೆ. ಅಲ್ಲಿ ಹಾಗಾದ್ರೆ ಅದು ನಮ್ಮ ನಂಬಿಕೆಗೆ ಟೆಸ್ಟ್ ಆದರೆ, ಇಲ್ಲಿ ನಾವು ಮಾಡಬೇಕಾದದ್ದು ನಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಸ್ಥಿರವಾಗಿ ನಿಲ್ಲುವಂಥದ್ದು ಅಂದರೆ ದೇವರಲ್ಲಿ, ಕ್ರಿಸ್ತನಲ್ಲಿ ದೃಢ ಚಿತ್ತರಾಗಿ ನಿಲ್ಲುವಂಥದ್ದು. ಏನೇ ಕಷ್ಟ ಬರಲಿ, ನನ್ನನ್ನು ಕರೆದಾತನು ನಂಬಿಕಸ್ತಕನು, ನನ್ನನ್ನು ಸೃಷ್ಟಿಸಿದಾತನು ನಂಬಿಕಸ್ತಕನು, ನನಗೆ ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ, ನಾನು ಆಶೀರ್ವಾದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ, ಜಯ ಜೀವಿತಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ, ನನಗೆ ಸೋಲೆ ಇಲ್ಲ ಎಂಬುದಾಗಿ ದೇವರನ್ನು ಸ್ತೋತ್ರ ಮಾಡ್ತಾ ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರುವಂಥದ್ರ ಬಗ್ಗೆ ನಾವು ಗಮನ ಕೊಡತಕ್ಕದ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ಯೆಹೋಶುವನಿಗೆ ಇನ್ನೇನು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕಂತ ಸುಮ್ಮನೆ ಅಲ್ಲ, ಅಲ್ಲಿ ರಾಜರಿದ್ದಾರೆ, ಶತ್ರುಗಳಿದ್ದಾರೆ, ವಿರೋಧಗಳಿದ್ದಾವೆ, ಆಟಂಕಗಳಿದ್ದಾವೆ, ಅಡ್ಡಿಗಳಿದ್ದಾವೆ, ಅನೇಕ ಸಂಗತಿಗಳಿದ್ದಾವೆ. ಬಟ್ ಅಲ್ಲಿ ದೇವರು ಹೇಳುವಂಥದ್ದು ಏನಂದರೆ, ನೀನು ಸ್ಥಿರಚಿತ್ತನಾಗಿರು,
ಅವೆಲ್ಲ ಇದ್ದಾವೆ. ಅವೆಲ್ಲವನ್ನು ನೀನು ಜಯಿಸುವಂಥದ್ದು ಹೇಗೆಂದರೆ ನೀನು ಸ್ಥಿರಚಿತ್ತನಾಗುವುದರಿಂದ, ನಂಬಿಕೆಯಲ್ಲಿ ಸ್ಥಿರಚಿತ್ತನಾಗುವುದರಿಂದ ನೀನು ಅವೆಲ್ಲವೂ ನಿನಗೆ ಅಧೀನವಾಗ್ತವೆ. ಅದನ್ನು ನೀನು ಜಯಿಸುವಂಥ ವ್ಯಕ್ತಿ ಆಗಿರ್ತೀಯ. ಅಂದರೆ ಯಾವುದೇ ಆತಂಕ, ಯಾವುದೇ ಅಡ್ಡಿಗಳು, ಯಾವುದೇ ಕಷ್ಟಗಳು, ಯಾವುದೇ ಹಿಂಸೆಗಳು, ಯಾವಾಗಾದರೂ ಒಬ್ಬ ಮನುಷ್ಯ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರನಾಗಿರ್ತಾನೋ ಅವು ಗಾಳಿಗೆ ಬೂದಿ ಹಾರಿ ಹೋದಂಗೆ ಅವು ಹಾರಿ ಹೋಗುವಂಥವಾಗಿರ್ತವೆ. ಖಂಡಿತವಾಗಿ ನಂಬಿಕೆಯಲ್ಲಿ ಸ್ಥಿರಚಿತ್ತನಾದಂಥ ವ್ಯಕ್ತಿ ಅದನ್ನು ಜಯಿಸುವಾತನಾಗಿರ್ತಾನೆ. ನಾನು ಹೇಳಿದೆ, ಎಕ್ಸಾಮ್, ಒಂದು ಸಬ್ಜೆಕ್ಟ್ ಮೇಲೆ ನಮಗೆ ಎಕ್ಸಾಮ್ ಕೊಟ್ಟಾಗ ನಮ್ಗೆ ಆ ಸಬ್ಜೆಕ್ಟ್ ಮೇಲೆ ನಮಗಿರುವ ಜ್ಞಾನವನ್ನು ಆ ಎಕ್ಸಾಮ್ಗೆ ಉತ್ತರ ಬರೆಯುವುದರಿಂದ ಪ್ರೂವ್ ಮಾಡುವಂಥದ್ದಾದರೆ ನಾವು ಪಾಸಾಗಿ ಬಿಡ್ತೇವೆ. ಹಾಗೆ ಕಷ್ಟಗಳು ಬಂದಾಗ ಇಲ್ಲಿ ಒಂದಕ್ಕೆ ಎಕ್ಸಾಮ್, ಅದು ಯಾವುದಂದರೆ ಕ್ರಿಸ್ತ ನಂಬಿಕೆಗೆ, ನಮ್ಮ ನಂಬಿಕೆಗೆ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ನಮ್ಗೆ ಎಂಥ ಆಶೀರ್ವಾದವಿದೆ, ಎಂಥ ಜಯವಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಅದನ್ನು ನಂಬುತ್ತಾ ಸ್ಥಿರವಾಗಿ ನಾವಿರುವಾಗ ಆ ಬಂದಂಥ ಕಷ್ಟ ಎಂಬ ಎಕ್ಸಾಮನ್ನು ನಾವು ಪಾಸ್ ಆಗ್ತೇವೆ. ಅದರಲ್ಲಿ ನಾವು ಕೃತಾರ್ಥರಾಗ್ತೇವೆ. ಅದನ್ನು ನಾವು ದಾಟಿ ಹೋಗುವಂಥವರಾಗಿ, ಅದನ್ನು ನಾವು ಜಯಿಸುವ, ಎಂಥ ಕಷ್ಟವೇ ಆಗಲಿ, ಎಂಥ ದೊಡ್ಡ ಎಕ್ಸಾಮೇ ಆಗಲಿ, ಎಂಥ ದೊಡ್ಡ ಪರಿಶೋಧನೆಯೇ ಆಗಲಿ, ಎಂಥ ದೊಡ್ಡ ಶತ್ರುಗಳೇ ಆಗಲಿ, ಎಂಥ ದೊಡ್ಡ ಸಮಸ್ಯೆಗಳೇ ಆಗಲಿ, ನೀನು ನಂಬಿಕೆಯಲ್ಲಿ ಸ್ಥಿರನಾಗಿದ್ದರೆ ಸಾಕು, ಅವುಗಳನ್ನು ಜಯಿಸಿ ನೀನು ಹೋಗುವಂಥ ವ್ಯಕ್ತಿಯಾಗಿರ್ತೀಯ. ಯಾವ ಪರಿಸ್ಥಿತಿ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ ಯೆಹೋಶುವನಿಗೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲಲಾರನು, ಒಬ್ಬನೂ ನಿನ್ನ ಮುಂದೆ ನಿಲ್ಲಲಾರನು. ಪ್ರೈಸರ. ಯಾಕೆ ನೀನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದರೆ ಯಾವುದೂ ನಿಲ್ಲುವುದಿಲ್ಲ, ಯಾರೂ ನಿಲ್ಲುವುದಿಲ್ಲ. ಯಾವ ಕಷ್ಟ ನಿಲ್ಲಲ್ಲ, ಯಾವ ಕಾಯಿಲೆ ನಿಲ್ಲಲ್ಲ, ಯಾವ ಸಾಲ ನಿಲ್ಲಲ್ಲ, ಯಾವ ಕೊರತೆ ನಿಲ್ಲಲ್ಲ, ಯಾವುದೂ ನಿನ್ನ ಮುಂದೆ ನಿಲ್ಲುವುದಿಲ್ಲ. ನಿನಗೇನು ಬೇಕೋ ಅದು ನೀನು ಹೊಂದಿಕೊಳ್ಳುವಂಥ ವ್ಯಕ್ತಿಯಾಗಿರ್ತೀಯ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳೇನೆಂದರೆ, ಕಷ್ಟಗಳು, ಇಕ್ಕಟ್ಟುಗಳು ಬಂದಾಗ ನಾವು ಬಿಡಿಸು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಬಟ್ ದೇವರು ಬಿಡಿಸುವಂಥದ್ದನ್ನು ವಾಗ್ದಾನ ಮಾಡಿದ್ದಾನೆ. ಆಲ್ರೆಡಿ ಜಯ ಜೀವಿತವನ್ನು ನಮಗೆ ಕೊಟ್ಟಿರುವ ಆತನಾಗಿದ್ದಾನೆ. ಆದರೆ ಅಲ್ಲಿ ಬೇಕಾದದ್ದೇನೆಂದರೆ, ಆ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಹೋಗಬೇಕೆಂಬುದಾಗಿ ಸತ್ಯವೇದ ಹೇಳ್ತೇತೋ ಅದನ್ನು ನಾವು ಅನುಸರಿಸಿದಾಗ ದೇವರಿಟ್ಟಂಥ ಜಯವನ್ನು ಆ ಕಷ್ಟಗಳಲ್ಲಿ ನಾವು ಅನುಭವಿಸುವಂಥವರಾಗಿರ್ತೇವೆ. ಕಷ್ಟಗಳು ಪರಿಹಾರವಾಗುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದು ಆಲೋಚನೆ, ದೇವರು ಹೇಗೆ ಹೋಗ್ಲಿಕ್ಕೆ ಹೇಳ್ತಾನಂದರೆ, ಮೊದಲನೇದಾಗಿ ನಮ್ಮ ಕಷ್ಟಗಳು ಬಂದಾಗ ಇದು ನನ್ನ ನಂಬಿಕೆಯನ್ನು ಪ್ರೂವ್ ಮಾಡುವಂಥ ಸಮಯ, ಇದು ನನ್ನ ನಂಬಿಕೆಗೆ ಬಂದಂಥ ಪರೀಕ್ಷೆ. ಇಲ್ಲಿ ನಾನು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ತಿಳಿದುಕೊಳ್ಬೇಕು. ಅದಕ್ಕೆ ತಿಳಿದು ಎಂಬುದಾಗಿ ಸತ್ಯವಿದೆ. ನಾವು ತಿಳ್ಕೊಂಡಾಗ ನಮ್ಮ ನಂಬಿಕೆಯಲ್ಲಿ ನಾವು ನಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರಾರಂಭಿಸ್ತೇವೆ. ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರ್ತೇವೆ, ಜಯಗಳನ್ನು ನೋಡುವಂಥವರಾಗಿರ್ತೇವೆ. ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ವೀಕ್, ಇದೇ ಗುರುವಾರ 7 ಗಂಟೆಗೆ ತಿರುಗಿ ಸತ್ಯಧ್ವನಿ ಕಾರ್ಯಕ್ರಮ ಬರ್ತೈತೆ. ಮುಂದುವರಿಸಿ ಕಷ್ಟಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು ಬಂದಾಗ ಹೇಗೆ ನಾವು ಹೋಗಬೇಕೆಂಬುದಾಗಿ ಸತ್ಯವೇದ ಹೇಳ್ತೈತೋ ಆ ಸಂಗತಿಗಳನ್ನು ಕೇಳಿಕೋಗೋಣ. ಇವತ್ತಿಗೆ ಮುಗಿಸಿಕೊಳ್ಳೋಣ. ಯಾವುದೇ ಸಮಸ್ಯೆ ನಿನ್ನ ನಂಬಿಕೆಯನ್ನು ಡಿಮ್ಯಾಂಡ್ ಮಾಡ್ತೈತೆ. ನೀನು ನಂಬಿಕೆಯಲ್ಲಿದ್ದರೆ ಸಾಕು, ಆ ಸಮಸ್ಯೆ ನಿನ್ನ ಮುಂದೆ ಸೋತು ಹೋಗುವಂಥದ್ದಾಗಿರ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ, ವೀಕ್ಷಕರಿಗಾಗಿ ವಂದನೆ, ನಮ್ಮ ಮಧ್ಯದಲ್ಲಿ ನೀನು ಪ್ರಕಟ ಮಾಡಿರುವ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಾವು ಕೇಳಿರುವಂಥ ಈ ವಾಕ್ಯಗಳು ನಮ್ಮಲ್ಲಿ 100% ಫಲಿಸುವಂತೆ, ಇದು ನಾವು ಗ್ರಹಿಸಿಕೊಂಡು ಕರ್ತೇ ಇದರಲ್ಲಿ ನೆಲೆಗೊಳ್ಳುವಂತೆ ನಮ್ಮೆಲ್ಲರನ್ನೂ ಬಲಪಡಿಸು ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್.